ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಇಲ್ಲ ಸರ್, ಈಗ ಅವ್ರು ಬಂದು ಚೆಕ್ ಮಾಡಿ ಸ್ವಲ್ಪ ವೀಕ್ನೆಸ್ ಆಗಿದೆ ಸರ್. ಈಗ ಇವ್ರು ಬರ್ತಾರೆ ಸರ್, THR ಬಂದು ನೋಡಿ ಮತ್ತೆ ರೆಕಮೆಂಡ್ ಮಾಡ್ತಾರೆ ಸರ್. ಅವ್ರು ಅಡ್ಮಿಟ್ ಮಾಡ್ಸೋದು ಅಥವಾ ಇಲ್ಲೇ ಕಂಟಿನ್ಯೂ ಟ್ರೀಟ್ಮೆಂಟ್ ಮಾಡ್ಸೋದು ಅದನ್ನ ನೋಡ್ಕೊಂಡು ನಮಗೆ ಒಂದು ಸ್ವಲ್ಪ ಅವ್ರು ಇಲ್ಲೇ ಇದ್ರೆ ಹುಷಾರ್ ಜಲ್ದಿ ಆಗ್ತಾರೆ. ಹಾಸ್ಪಿಟಲ್ಗೆ ಹೋದ್ರೆ ಮತ್ತೆ ಒಬ್ಬರೇ ಆಗ್ತಾರೆ. ಊಟ ಸ್ವಲ್ಪ ಬೇಸ್ ಕೊಟ್ಟರೆ ಫೋರ್ಸ್ ಮಾಡ್ಬೇಕು. ನಿನ್ನೆ ಸ್ವಲ್ಪ ಫ್ರೂಟ್ಸ್ ತಂದ್ಬಿಟ್ರಿ, ಅಷ್ಟ್ರ ಮೇಲೆ ಒಂದು ಮಧ್ಯಾಹ್ನ ಮಟ್ಟ ಹೋಗಿ ಸರ್. ಸ್ವಲ್ಪ ಫೋರ್ಸ್ ಮಾಡಿ ಊಟ ಮಾಡಿಸಿದ್ರೆ ನರ್ಸ್ ಅವ್ರ ಜೊತೆಗೆ ಇರ್ತಾರೆ. ಸ್ಟಾಫ್ ಇದ್ದಾರೆ ಸರ್ ಹಾಸ್ಟೆಲ್ದವರು. ಅವ್ರಿಗೆ ಹೇಳಿ ಅವ್ರು ಕರ್ಕೊಂಡು ಬರೋದು ಕಳ್ಸೋದು ಏನಾದ್ರು ವ್ಯವಸ್ಥೆ ಮಾಡಿಸೋದೆಲ್ಲ ಸ್ಟಾಫ್ ಇಲ್ಲೇ ಇಟ್ಟಿದ್ದೀವಿ. ಸರಿ ಸರಿ, ಒಂದು ವೀಕ್ ಕೂಡ ಇಲ್ಲೇ ಇರಿಸ್ತೀವಿ ಸರ್. ಅವ್ರಿಗೆ ಸ್ವಲ್ಪ ಮಾನವ ಘಟಕ ಮತ್ತು ಸುಧಾರ ಘಟಕದ ಎಲ್ಲ ಪಕ್ಷ ಮುಖಂಡರ ಎಲ್ಲರೂ ಈ ಗ್ರಾಮದ ಭೇಟಿ ಕೊಡುವ ಕಾರಣದಿಂದ ಅಶ್ವಿನಿ ಎಂಬ ಹುಡುಗಿಯ ಮೇಲೆ ಅತ್ಯಾಚಾರವೆಸಿ ಸುಮಾರು 3-4 ದಿನ ಆಯಿತು. ಅದರಲ್ಲಿ ಸುದ್ದಿ ತಿಳ್ಕೊಂಡು ಬರಬೇಕಾಯ್ತು, ಲೇಟ್ ಆಯಿತು. ಆದರೂ ಬಂದು ವಿಚಾರ ಮಾಡಬೇಕು. ಮಾನುಷ್ಯವಾದ ಕೃತ್ಯ, ಈ ಕೃತ್ಯ ಜರಗಬಾರ್ದು. ಈ ಕೃತ್ಯ ಜರಿದವ್ರನ್ನ ಯಾವುದೇ ಕಾರಣಕ್ಕೆ ಸರ್ಕಾರ ಬಿಡಬಾರ್ದು. ಇದು ಬಹಳ ಘೋರವಾದ ಅನ್ಯಾಯ. ಅತ್ಯಾಚಾರ ಮಾಡೋದಲ್ಲದೆ ಆಕೆನ ಕತ್ತು ಎಸಗಿ ಮತ್ತು ಆಕೆನ ಭಾಗದಲ್ಲಿ ಕೊಲ್ಲೋದಂದರೆ ಇದು ಲಾಂಗ್ ಇಂಟಿಮೇಷನ್, ಲಾಂಗ್ ಇದು ಏನಪ್ಪ ಅಂತಂದರೆ ಡೀಪ್ ಕ್ರೈಮ್. ಬಂಧಿಸಿರ್ಬೋದು. ಆಗಲೇ ಇವರಿಗೆ ಜೀವಾವಧಿ ಶಿಕ್ಷೆ ಆಗೋ ಬರಬಾರ್ದು. ಇಂಥವು ಏನಪ್ಪ ಅಂದರೆ ಇಂಥವು ಮುಂದೆ ಕೂಡ ಇಂಥವು ಕೂಡ ಘಟನೆಗಳು ನಡೀಬೋದು. ಸುತ್ತಮುತ್ತ ಗ್ರಾಮಗಳಲ್ಲಿ ಏನಪ್ಪ ಊರಾಗ ಇಂಥ ಘಟನೆ ಆಯಿತು, ಯಾರು ಏನು ಮಾಡಿದ್ದಾರೆ ಅನ್ನೋ ಭಾವನೆಗಳು ಈ ಕ್ರಿಮಿನಲ್ಸ್ಗೆ ಬರಬಾರ್ದು. ಬರಲ್ಲ ಅಂದರೆ ಸರ್ಕಾರ ಮುನ್ನೆಚ್ಚರಿಕೆ ವಹಿಸಿ ಅವರು ಕೂಡಲೇ ಅವರಿಗೆ ಗಲ್ಲು ಶಿಕ್ಷೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು. ಮತ್ತೀಗ ಪೊಲೀಸರು ಕೂಡ ಜಿಲ್ಲಾಧಿಕಾರಿಗಳು ಇದು ಹಳ್ಳಿ ಊರುಗಳ ಬಗ್ಗೆ ಸ್ವಲ್ಪ ಕ್ರಮ ವಹಿಸಬೇಕು. ಹಾಗಾಗಿ ಪೊಲೀಸ್ ವಾಹನಗಳು ಅಲ್ಲಲ್ಲಿ ಯಾವ ಗುಂಡಗಳಿದ್ದಾರೆ, ಕ್ರಮಗಳಿದ್ದಾರೆ, ಅವ್ರ ಬಗ್ಗೆ ಇಂಟಿಮೇಷನ್ ತಗೊಂಡು ಫೋನ್ ನಂಬರ್ ತಗೊಂಡು ಅವಾಗ ಅವ್ರನ್ನ ಪರೀಕ್ಷೆ ಮಾಡಿ ಅವ್ರನ್ನ ಕರೆಸ್ತಕ್ಕಂಥ ಕೆಲಸ ಮಾಡಬೇಕು. ಯಾಕಂದರೆ ಒಂದು ಸಲ ಗುಂಡಾಗಿರಿ ಬೆಳೀತೆ ಅಂದರೆ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಈಗಲಿಂದ ನಾವು ಗುಂಡಗಳನ್ನ ಏನಪ್ಪ ಅಂತಂದರೆ ಕಂಟ್ರೋಲ್ ಮಾಡಬೇಕು. ಈಗಾಗಲೇ ಮಾನವಿಯಲ್ಲಿ ಸುಮಾರು ರಾತ್ರಿ 2 ಗಂಟೆವರೆಗೆ ಯುವಕರು ಅಡ್ಡಾಡ್ತಾರೆ. ಕೈಬೇಕಲ್ಲಿ ಡಾಬಾಗಳಲ್ಲಿ ಕುಡಿತಾರೆ, ಕುಡಿದಾಡ್ತಾರೆ, ಕುಪ್ಪಳಿಸ್ತಾರೆ. ರಾತ್ರಿ ಯಾರು ಎಲ್ಲಿಂದ ಹಳ್ಳಿಗಳು ಬಸ್ಸಿಗೆ ಹುಡುಕಾಡ್ತಾರೆ, ಬಸ್ ತಪ್ಪಿಸಿರ್ತಾರೆ, ಗ್ರಾಮಗಳು ಹುಡುಕಾಟ ಅಂಥವ್ರನ್ನ ಅತ್ಯಾಚಾರ ಮಾಡ್ತಕ್ಕಂಥ ಕ್ರಮಗಳು ಇರ್ತವೆ. ಹೀಗಾಗಿ ಸರ್ಕಾರ ಇದ್ರ ಬಗ್ಗೆ ಬಹಳ ಕೂಡಲೇ ತೀಕ್ಷ್ಣವಾದಂಥ ಒಂದು ಆ್ಯಕ್ಷನ್ ಮಾಡಬೇಕು. ಇಲ್ಲಾಂದರೆ ಜನಸಾಮಾನ್ಯರು ಮತ್ತು ಸ್ತ್ರೀಯರು ಓಡಾಡ್ತಕ್ಕಂಥ ಆಗಲ್ಲ, ಫ್ರೀಡಮೇ ಇಲ್ದಂಗೆ ಆಗ್ತದೆ. ಭಾರತ ದೇಶದಲ್ಲಿ ಭಾರತ ಮಾತೆ, ಆ ಹೆಣ್ಮಕ್ಳು ಅಂದರೆ ಮಾತೆ, ತಾಯಿ ಇದ್ದಂಗೆ. ತಾಯಿಗೆ ಇಂಥ ಘೋರ ಅನ್ಯಾಯಗಳಾದಾಗ ಇನ್ನು ಜನಸಾಮಾನ್ಯರ ಪರಿಸ್ಥಿತಿಗಳಲ್ಲಿ ಈ ಬಗ್ಗೆ ಸರ್ಕಾರ ಕೂಡಲೇ ಆ್ಯಕ್ಷನ್ ಮಾಡೋದಂತೇಳಿ ಸರ್ಕಾರವನ್ನು ಆಗ್ರಹಿಸ್ತೀವಿ. ಅಲ್ಲ ಸರ್, ಏನಂತಂದ್ರೆ ಈಗ ದೇಶದಲ್ಲಿ ಈ ರೀತಿ ಅಮಾನವೀಯ ಘಟನೆ ನಡೀತಾ ಇದೆ ಮಹಿಳೆಯರ ಮೇಲೆ. ಮಹಿಳೆಯರು ಸ್ವತಂತ್ರವಾಗಿ ತಿರುಗಬೇಕಂತ ಹೇಳ್ತಂದ್ರೆ ಗಾಂಧೀಜಿ ಕಲ್ಪನೆ ಆಗಿತ್ತು ಸರ್. ಈಗ 12 ಗಂಟೆಯಲ್ಲಿ ಮಧ್ಯರಾತ್ರಿ ಮಹಿಳೆ ಕೂಡ ಧೈರ್ಯದಿಂದ ತನ್ನ ಹುಮ್ಮಸ್ಸಿನಿಂದ ಹೋಗ್ಬೇಕಂತೇಳಿ ಏನು ಸರ್ ಇದು ವ್ಯವಸ್ಥೆ ಇದೆಲ್ಲ? ಇದೆಲ್ಲ ಕಾನೂನು ಸರ್ಕಾರದವರು ಕಾನೂನು ಗಟ್ಟಿ ಮಾಡಬೇಕು. ಸರ್ಕಾರದಲ್ಲಿ ಶಕ್ತಿ ಇಲ್ಲ. ಕಾನೂನಿನಲ್ಲಿ ಶಕ್ತಿ ಇದೆ, ಸರ್ಕಾರದ ಶಕ್ತಿ. ಕಾನೂನನ್ನ ಇಂಪ್ಲಿಮೆಂಟ್ ಮಾಡಬೇಕು. ಕಾನೂನು ಇದೆ, ಕಾನೂನನ್ನ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಕೆಲವೊಂದು ಇಲಾಖೆಗಳಲ್ಲಿ ಅದು ಸ್ತಬ್ಧ ಆಗಿಬಿಡುತ್ತೆ. ಅದನ್ನೆಲ್ಲ ಆ್ಯಕ್ಟಿವ್ ಮಾಡಬೇಕಾಗ್ತದೆ. ಆ್ಯಕ್ಟಿವ್ ಮಾಡಿದ್ರೆ ಇವೆಲ್ಲ ಇಂಥ ಕಾರ್ಯಕ್ರಮದ ಕ್ರಿಯೆಗಳು ನಡೆದಿಲ್ಲ. ಇಲ್ಲಾಂದ್ರೆ ರಾಜಾರೋಷವಾಗಿ ಇಂಥ ಕ್ರಿಯೆಗಳು ನಡೀತವೆ. ಅದಕ್ಕೆ ನಾವು ಸರ್ಕಾರಕ್ಕೆ ಹೇಳೋದು ಇಷ್ಟೇ, ಈಗಾಗಲೂ ಕೂಡಲೇ ಇಂಥ ಒಬ್ಬ ಯುವತಿ ಡಿಗ್ರಿ ಓದ್ತಕ್ಕಂಥ ಹುಡುಗಿ ಇಂಥ ಒಂದು ಅಮಾನುಷ್ಯವಾಗಿ ಕೊಲೆ ಆಗ್ಯಾಳಂತಂದರೆ ಈ ಭಾರತ ದೇಶದ ಪ್ರಜಾಗಳು ಬಂದು ಏನಾಗೋಳು ಪಾಪ ಏನು ಕರೆಸ್ಕೊಳ್ಕೊಂಡಿದ್ದೆ ಅಂತ ಹುಡುಗಿ ಈ ರೀತಿ ಆಗ್ಯಾರ. ಏನಪ್ಪ ಅಂದ್ರೆ ಭಾಳ ಅಂದರೆ ಈ ಊರಿಗೆ ಭಾಳ ಕೆಟ್ಟ ಹೆಸರು ಅಂತ ಇದೆ ಒಕ್ಕರಣೆಗೆ. ಹಾಗಂದ್ರೆ ಎಲ್ಲರೂ ಗ್ರಾಮ ಪಂಚಾಯತ್ ಬಗ್ಗೆ ಸ್ವಲ್ಪ ತಾವೆಲ್ಲರೂ ವಿಚಾರ ಮಾಡಬೇಕು. ನಾವು ಕೂಡ ಸರ್ಕಾರ ಮಟ್ಟದಲ್ಲಿ ಮಾತಾಡ್ತೀವಿ.
ನಾವೀಗ ವಿರೋಧ ಪಕ್ಷದಲ್ಲಿ ವಿರೋಧ ಪಕ್ಷದವ್ರು ಕೂಡ ಹೇಳಿ ಸರ್ಕಾರಕ್ಕೆ ಏನಪ್ಪ ಅಂತ ಮಾತಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿಸ್ತೇವೆ. ಇವತ್ತು ಈ ಒಕ್ರಾಣಿ ಗ್ರಾಮದ ಅಶ್ವಿನಿ ವಿದ್ಯಾರ್ಥಿನಿಕಿ ಡಿಗ್ರಿ ಮುಗಿಸಿ ಪಾಪ ಮನೆಯಲ್ಲಿ ಇರ್ತಕ್ಕಂಥ ಹುಡುಗಿ ಇವತ್ತು ಅಮಾನವೀಯವಾಗಿ ಒಂದು ಹೇಯ ಕೃತ್ಯದಿಂದ ಕೊಲೆ ಮಾಡಿದ್ದಾರೆ. ಈ ಒಂದು ಆರೋಪಿಗಳು ಸಿಕ್ಕರೂ ಕೂಡ ಈ ಜೀವ ತಂದು ಕೊಡಕ್ಕಂತೂ ಯಾರಿಗೂ ಆಗೋದಿಲ್ಲ, ಸರ್ಕಾರಕ್ಕೂ ಆಗೋದಿಲ್ಲ, ಯಾವ ಅಧಿಕಾರಿಗಳಿಗೂ ಕೂಡ ಆಗೋದಿಲ್ಲ. ಇದು ಸಂಪೂರ್ಣವಾಗಿ ಒಂದು ಭದ್ರತಾ ವೈಫಲ್ಯ, ಕಾನೂನು ಸುವ್ಯವಸ್ಥೆಯ ವೈಫಲ್ಯ ಅನ್ನೋದೇ ನಾವು ಹೇಳ್ಬೇಕಾಗ್ತದೆ ಈ ಸಂದರ್ಭದಲ್ಲಿ. ಯಾಕಂದ್ರೆ ಪಾಪ ಅವರಿಗೆ ಶೌಚಾಲಯ ಇಲ್ಲ ಅಂತೇಳಿ ಮನೆಗೆ ಬಹಿರ್ದೇಶಕ್ಕೆ ಹೋಗಿದ್ದಾಳೆ ಆ ಹುಡುಗಿ. ಶೌಚಾಲಯ ಇದ್ದಿದ್ರೆ ಇವತ್ತು ನಮ್ಮ ಜೀವ ಉಳಿತದಂತ ಹುಡುಗಿಯ ತಂದೆ ಹೇಳ್ತಾರೆ. ಶೌಚಾಲಯ ಇಲ್ಲದೆ ಕಾರಣದಿಂದ ಕೂಡ ನಮ್ಮ ಮಗಳು ಇವತ್ತು ಜೀವ ತೆತ್ತಬೇಕಾಯ್ತು ಅಂತೇಳಿ ಹೇಳೋ ಒಂದು ಸಂದರ್ಭ ಇವತ್ತು ಈ ಒಕ್ರಾಣಿ ಗ್ರಾಮದಲ್ಲಿ ಬಂದದ. ಜಿಲ್ಲೆಯಲ್ಲಿ ಸರಣಿಯಾಗಿ ಈ ರೀತಿಯಾಗಿ ಅತ್ಯಾಚಾರಗಳು, ಕೊಲೆಗಳು ಸತತವಾಗಿ ನಡೀತಾ ಇದ್ರು ಕೂಡ ಜಿಲ್ಲಾಡಳಿತವಾಗಲಿ ಅಥವಾ ಸರ್ಕಾರವಾಗಲಿ ಯಾವುದೇ ಗಂಭೀರವಾಗಿ ಪರಿಗಣಿಸದೆ ಸುಮ್ಮನೆ ಏನೋ ಕಾನೂನು ಸುವ್ಯವಸ್ಥೆ ನಾವೆಲ್ಲ ಮಾಡ್ತೀವಿ, ಕಾನೂನು ಪ್ರಕಾರ ತನಿಖೆ ಮಾಡ್ತೀವಿ, ಹಿಡ್ಕೊಂಬರ್ತೀವಿ ಅಂತ ಹೇಳ್ತಾರ. ಹಿಡ್ಕೊಂಬಂದ್ರೆ ಆ ಮಕ್ಕಳನ್ನ ತಂದು ಕೊಡಕ್ ಆಗ್ತದೆ ಇವರಿಗೆ. ನಂತರ ನಂತರ ಇವೆಲ್ಲವೂ ಘಟನೆಗಳು ಕೂಡ ಕಾನೂನು ಪ್ರಕಾರ ನಡೀತಾವ. ಆದ್ರೆ ಈ ವ್ಯವಸ್ಥೆ ಇರೋದು ಘಟನೆ ನಡೆಯೋದಕ್ಕಿಂತ ಮುಂಚೆ ಅವ್ರಿಗೆ ಯಾವ ರೀತಿ ರಕ್ಷಣಾ ಆಂತರಿಕವಾಗಿ ಭದ್ರತೆಯಲ್ಲಿ ಸಂಪೂರ್ಣವಾಗಿ ವಿಫಲ. ಜಿಲ್ಲಾಡಳಿತ ಇರ್ಬೋದು, ಯಾವ ಇಲಾಖೆ, ಪೊಲೀಸ್ ಇಲಾಖೆ ಇರ್ಬೋದು, ಎಲ್ಲರೂ ಕೂಡ ಆಂತರಿಕ ಭದ್ರತೆ ಒದಗಿಸುವಲ್ಲಿ ವಿಫಲರಾಗ್ಯಾರ. ಸರ್ಕಾರ ಪ್ರತಿನಿತ್ಯ ಕೂಡ ಪೇಪರ್ನಲ್ಲಿ ನಾವು ಮಕ್ಕಳ ಜೊತೆ ಪೇಪರ್ ಓದಬೇಕಂದ್ರೆ ನಾಚಿಕೆ ಬಂದ್ಬಿಟ್ಟಾರ. ಪ್ರತಿನಿತ್ಯ ಕೂಡ 2-3 ಪ್ರಕರಣಗಳು ಪತ್ರಿಕೆಯಲ್ಲಿ ಬರ್ತಾನೆ ಇದಾವೆ. ಈ ಒಂದು ವಿದ್ಯಾರ್ಥಿನಿಯರು ಓದ್ಬೇಕಂದ್ರೆ ಒಂದು ನಾಚಿಕೆ ಬರೋಂಥ ಪರಿಸ್ಥಿತಿ ಇದು. ಇವೆಲ್ಲವೂ ಕೂಡ ಓದಿದ ನಂತರ ಕೂಡ ಆ ವಿದ್ಯಾರ್ಥಿನಿಯರು ಯಾವ ರೀತಿ ಮೈಂಡ್ ಸೆಟ್ ಬೆಳವಣಿಗೆ ಆಗ್ತದೆ, ಅವ್ರ ತಲೆ ಮನಸ್ಥಿತಿ ಯಾವ ರೀತಿ ಬೆಳವಣಿಗೆ ಆಗ್ತದೆ ಅನ್ನೋದು ಕೂಡ ಈ ಒಂದು ಆಡಳಿತ ಯೋಚನೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಇವುಗಳನ್ನ ನಿಯಂತ್ರಣ ಮಾಡದೇ ಇದ್ದರೆ ಅರಾಜಕತೆ ಸೃಷ್ಟಿಯಾಗೋದಂತೂ ನಿಶ್ಚಿತ. ಅರಾಜಕತೆ ಸೃಷ್ಟಿಯಾಗೋದಕ್ಕಿಂತ ಮುಂಚೆನೆ ಆಡಳಿತ ಎಚ್ಚೆತ್ತುಕೊಂಡು ಈ ರೀತಿಯ ಒಂದು ಘಟನೆಗಳು ನಡೆದಂತೆ ಒಂದು ಪರಿಹಾರ ಮಾಡಿ ಭದ್ರತೆಯನ್ನು ಎಲ್ಲಾ ಗ್ರಾಮಗಳಲ್ಲಿ ಎಲ್ಲಾ ರೀತಿಯಿಂದಲೂ ಒದಗಿಸಬೇಕಂತೇಳಿ ನಾನು ಸರ್ಕಾರವನ್ನು ಮತ್ತು ಜಿಲ್ಲಾಡಳಿತವನ್ನು ಕೂಡ ಒತ್ತಾಯ ಮಾಡ್ತಾ ಇದ್ದೀನಿ. ಅಲ್ಲ ಸರ್, ಈ ವ್ಯವಸ್ಥೆ ಇನ್ನೂ ಇದೇ ರೀತಿ ಒಂದು ರೀತಿಯಲ್ಲಿ ಈ ಭಾರತ ದೇಶ ಬಂದು 75 ವರ್ಷ ಗತಿಸಿದ್ರು ಕೂಡ ಮಹಿಳೆಯರು ಕೂಡ ಒಂದು ರೀತಿಯಲ್ಲಿ ಈ ಆತಂಕದಲ್ಲಿ ಬದುಕುವ ಪರಿಸ್ಥಿತಿ ಇದೆ, ಆತಂಕದಿಂದ ಹೊರಡುವಂತ ಪರಿಸ್ಥಿತಿ ಇದೆ. ಏನ್ ಸರ್, ಮಹಿಳೆಯರಿಗಾಗಿ ಸುರಕ್ಷತೆ ಎಂಬುದು ಕಾನೂನು, ಪ್ರತ್ಯೇಕವಾದ ಕಾನೂನು ತರಬೇಕಾ? ಮಹಿಳೆಯರಿಗಾಗಿ ಸುರಕ್ಷತೆ ಅನ್ನೋದು ಮುಂಚೆಯಿಂದಲೂ ಕೂಡ ಸ್ವಾತಂತ್ರ್ಯ ನಂತರ ಹಲವಾರು ನಾಯಕರು ಕೂಡ ಹೇಳ್ಕೊಂತ ಬಂದಿರೋಂಥದ್ದು. ಇವತ್ತು ರಾತ್ರಿ ಅಲ್ಲ ಹಗಲತ್ನಲ್ಲೇ ಭದ್ರತೆ ಇಲ್ಲ. 6-6ವರೆಗೆ ಹೋಗಿರೋದು ಈ ಹುಡುಗಿ. ಅಂತ ಹೊತ್ತಿನಲ್ಲಿ ಕೂಡ ಭದ್ರತೆ ಇಲ್ಲ ಅಂದ್ರೆ ಈ ಸರ್ಕಾರ ಯಾವ ರೀತಿ ಮಹಿಳೆಯರಿಗಾಗಿ ಭದ್ರತೆಯನ್ನು ಕೊಡ್ತಾ ಇದೆ? ಕಂಪ್ಲೀಟ್ ಎಲ್ಲಾ ಕಡೆ ಒಂದು ಮಾಫಿಯಾ. ಯಾವುದು ಮಾಫಿಯಾ ಅಂತ ಹೇಳ್ತೀವಿ, ಮಾಫಿಯಾ ಅಂದ್ರೆ ಹಲವಾರು ರೀತಿಯ ಮಾಫಿಯಾಗಳಿಂದ ದುಡ್ಡು ಗಳಿಸಿ ಜನರು ಆ ಒಂದು ಕಪ್ಪು ಹಣವನ್ನು ತಂದು ಇಂಥವಕ್ಕೆಲ್ಲ ಉಪಯೋಗ ಮಾಡ್ತಾ ಇದ್ದಾರೆ. ಈ ಹುಡುಗರು ರಾಯಚೂರಿಂದ ಕೂಡ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಅಂತೇಳಿ ನಾವು ಈಗಲೇ ತಿಳ್ಕೊಂಡಿದ್ವಿ. ಈ ರೀತಿಯ ಒಂದು ಮಾಫಿಯಾಗಳನ್ನು ಕಂಟ್ರೋಲ್ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ತೊಡೆ ತಟ್ಟುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತದೆ ಈ ರಾಜ್ಯದಲ್ಲಿ ಅಂತೇಳಿ ನಾನು ಸರ್ಕಾರಕ್ಕೆ ಹೇಳಕ್ ಇಷ್ಟಪಡ್ತೀನಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.